ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ರೆಸಿಪಿ ಅಂತಲೇ ಹೇಳ್ಬೋದು ವಿಳೆದೆಲೆ ತಂಬುಳಿ. ಯಾರಿಗೆಲ್ಲ ಉಸಿರಾಟದ ತೊಂದರೆ ಇರುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ ಪ್ರಾಬ್ಲಮ್ ಇರುತ್ತೆ ಅಂಥವರು ದಿನ ವಿಳೆದೆಲೆನ ಬಳಸ್ತಾ ಬಂದರೆ ಉಸಿರಾಟದ ತೊಂದರೆ ಕ್ರಮೇಣ ಕಮ್ಮಿ ಆಗುತ್ತೆ. ಡೈರೆಕ್ಟಾಗಿ ವಿಳೆದೆಲೆ ಅಡಿಕೆ ತಿನ್ನೋರು ಕಮ್ಮಿ ಆಗಿದ್ದಾರೆ ಇವಾಗ. ಅಂಥ ಸಂದರ್ಭದಲ್ಲಿ ನೀವು ವಾರಕ್ಕೆ ಒಂದು 2 ದಿನ ಆದರೂ ಈ ರೀತಿ ವಿಳೆದೆಲೆ ತಂಬುಳಿನ ಮಾಡ್ಕೊಂಡು ತಿಂದರೆ ಮಕ್ಕಳಲ್ಲೂ ಸಹ ಕಫದ ಪ್ರಾಬ್ಲಮ್ಮು ಕಮ್ಮಿ ಆಗುತ್ತೆ. ದೊಡ್ಡವ್ರಿಗೂ ಅಷ್ಟೇ ಶೀತ ಕೆಮ್ಮು ಆಗೋದು ತುಂಬಾ ಕಮ್ಮಿ ಆಗುತ್ತೆ. ಈ ವಿಳೆದೆಲೆಯಲ್ಲಿ ತುಂಬ ರುಚಿಯಾಗಿ ತಂಬುಳಿನ ಮಾಡ್ಕೊಳ್ಬೋದು. ಇಲ್ಲಿ ಆದಷ್ಟು ಎಳೆ ವಿಳೆದೆಲೆನ ತೊಗೊಂಡಿದ್ದೀನಿ. ಒಂದು 4 ವಿಳೆದೆಲೆನ ಹಾಗೆ ಪೀಸ್ ಮಾಡಿಕೊಂಡು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ತುಪ್ಪದಲ್ಲೇ ಹುರ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ವಿಳೆದೆಲೆ ಸ್ಮೆಲ್ಲು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಡೈರೆಕ್ಟಾಗಿ ವಿಳೆದೆಲೆ ಸ್ಮೆಲ್ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಆ ಸ್ಮೆಲ್ಲು ಕಮ್ಮಿ ಆಗುತ್ತೆ. ಒಂದು 4 ವಿಳೆದೆಲೆ, 3 ಹಸಿಮೆಣಸಿನ್ಕಾಯಿ, ಒಂದು 7ರಿಂದ 8 ಮೆಣಸು, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಬಟ್ಲು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೀವು ಕೊಬ್ಬರಿ ಬೇಕಿದ್ರೂ ತೊಗೊಳ್ಬೋದು. ಇದನ್ನೆಲ್ಲ ಹಾಕಿ ತುಪ್ಪದಲ್ಲೇ ಹುರ್ಕೊಳ್ಳಿ, ತುಂಬಾ ಘಮ ಚೆನ್ನಾಗಿರುತ್ತೆ. ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ, ಒಂದು 2 ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ನೋಡಿ, ಸಣ್ಣ ಉರಿಲಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಂದು 2 ನಿಮಿಷದಲ್ಲಿ ಬೇಗ ಬಾಡಿಸ್ಕೊಳ್ಬೋದು. ಇದು ಬಾಡಿಸ್ಕೊಂಡು ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಮಾಡ್ಕೊಳ್ಬೇಕು. ಬಿಸಿ ಇದ್ದಾಗಲೇ ಮಿಕ್ಸಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಹಾಕ್ಕೊಳ್ಬೋದು. ತುಪ್ಪ ಹಾಕಿ ಮಾಡಿದ್ರೆ ಒಂದು ವಿಶೇಷ ರುಚಿ ಬರುತ್ತೆ. ಅದಕ್ಕೆ ಹುರಿದಿರೋ ಪದಾರ್ಥ ಎಲ್ಲ ತಣ್ಣಗಾಗಬೇಕು. ಆವಾಗ ನೀವು ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ, ಹುರಿದು ಈಗ ತಣ್ಣಗಾಗಿದೆ, ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಹುರಿದಿರೋ ಪದಾರ್ಥ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಬಟ್ಲು ಮೊಸರನ್ನ ಹಾಕ್ಕೊಳ್ಬೇಕು. ಸಿಹಿ ಮೊಸರನ್ನೇ ತೊಗೊಳ್ಳಿ. ಇಲ್ಲಿ ಗಟ್ಟಿಯಾಗಿರುವಂತಹ ಸಿಹಿ ಮೊಸರನ್ನ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಇದ್ರ ಜೊತೆಗೆ ನೀವು ಒಂದು 3/4 ಬಟ್ಲು ಮೊಸರು ತೊಗೊಳ್ಳಿ. ಮೊಸರು ಜೊತೆಗೆ ಮಿಕ್ಸಿನ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿ ಮಾಡಿದ್ದಾಗಿದೆ, ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಕೊಂಡ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗನ್ನು ಹಾಕ್ಕೋಬೇಕು. ಒಗ್ಗರಣೆನೂ ಅಷ್ಟೇ ಸಂಪೂರ್ಣವಾಗಿ ತಣ್ಣಗೆ ಆದಮೇಲೆ ನೀವು ಮಿಕ್ಸಿ ಮಾಡ್ಕೊಂಡಿರೋದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ಬೇಕು. ಬಾಣಲಿ ಬಿಸಿ ಇದ್ದಾಗಲೇ ಸೇರಿಸ್ಕೊಳ್ಬೇಡಿ. ತಣ್ಣಗಾದ್ಮೇಲೆ ರುಬ್ಬಿರೋ ಅಂತಹ ಪದಾರ್ಥನೆಲ್ಲ ಮೊಸರು ಹಾಕಿರೋದ್ರಿಂದ ಬಾಣಲಿ ಒಗ್ಗರಣೆ ಬಿಸಿ ಇದ್ದರೆ ಮೊಸರು ಒಡೆದೋಗುತ್ತೆ. ತಣ್ಣಗಾದ್ಮೇಲೆ ರುಬ್ಬಿರೋ ಅಂಥದ್ದನ್ನೆಲ್ಲ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ವಿಳೆದೆಲೆ ತಂಬುಳಿ ರೆಡಿ ಆಗುತ್ತೆ. ನೀವು ಮಾಡ್ಕೊಂಡು ತಿಂದ್ರೇ ಅದ್ರದ್ದು ರುಚಿ ಗೊತ್ತಾಗುತ್ತೆ. ಬಾಯಲ್ಲಿ ಹೇಳಿದ್ರೆ ಎಷ್ಟು ಹೇಳಿದ್ರೂ ಸಾಲಲ್ಲ. ಖಂಡಿತವಾಗ್ಲೂ ತಪ್ಪದೇ ಈ ರೆಸಿಪಿನ ಟ್ರೈ ಮಾಡಿ. ಎಲ್ಲ ಸಾಂಬಾರು ತಂಬುಳಿಗಿಂತ ಈ ವಿಳೆದೆಲೆ ತಂಬುಳಿ ತುಂಬಾ ರುಚಿಯಾಗಿರುತ್ತೆ. ಪದೇ ಪದೇ ಶೀತ ಕೆಮ್ಮು ಆಗ್ತಾಯಿದ್ರೆ, ಉಸಿರಾಡೋದು ಕಷ್ಟ ಅನ್ನಿಸ್ತಿದ್ರೆ, ನೀವು ತುಂಬ ಪ್ರಾಬ್ಲಮ್ ಇದ್ದರೆ ಒಂದು 2-3 ದಿನಕ್ಕೆ ಒಂದ್ಸಲ ಈ ತಂಬುಳಿನ ಮಾಡ್ಕೊಂಡು ತಿಂದ್ರಿ, ಖಂಡಿತವಾಗ್ಲೂ ನಿಮಗೆ ಕಫದ ಪ್ರಾಬ್ಲಮ್ಮು ಕಮ್ಮಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ, ಉಪಯೋಗ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.